ಆ ಹೊಸ್ಲು ರಂಗೋಲಿ ಏನು ಮಾಡಿದೆ ನಿನಗೆ? ಬರೋದು ರಂಗೋಲಿ ಅಳ್ಸೋದು ಅದೇನು ಮಾಡೈತೆ ನಿನಗೆ ಪೋಲಿ? ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಭಾನುವಾರದ ವ್ಲಾಗ್. ಇದು ಮಾಮೂಲಿ ಬೆಳಗ್ಗೆನೇ ಎದ್ದು, ಅಂದರೆ ಸ್ವಲ್ಪ ಲೇಟಾಗಿತ್ತು ಎದ್ದಿದ್ದು, ಭಾನುವಾರ ಅಲ್ವಾ ಅದಕ್ಕೆ. ನನ್ನ ಹಸ್ಬೆಂಡು ವಾಕ್ ಹೋಗಿದ್ರು. ನಾನು ಬಾಗಿಲು ಕಸ ಗುಡಿಸ್ತಾ ಇದ್ದೆ, ಬಾಗಿಲು ತೊಳಿಬೇಕಿತ್ತು, ಅದಕ್ಕೆ ಕಸ ಗುಡಿಸ್ಬಿಡೋಣ ಅಂತ ಕಸ ಗುಡಿಸಿ ಹೊಸ್ಲೆಲ್ಲ ತೊಳಿಯೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಪಾಪು ಕೈ ಬಿಡಲಿಲ್ಲ, ಅವಳು ಮಲ್ಕೊಳ್ಳೂ ಇಲ್ಲ, ಹಾಗೆ ಒಳಗಡೆ ಕೂರಿಸ್ದೆ ಕೂತ್ಕೊಳ್ಳಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಎತ್ಕೊಂಡೆ ಅವಳನ್ನ ಕಸ ಗುಡಿಸ್ತಾ ಇದ್ದೀನಿ. ಭುಜ ಎಲ್ಲ ನೋವು ಬಂದುಬಿಡುತ್ತೆ ಆ ಥರ ಎತ್ಕೊಂಡು ಕಸ ಗುಡ್ಸೋಕ್ಕೆ ಹೋದರೆ, ಸೊಂಟ ನೋವು ಬಂದುಬಿಡತ್ತೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಕೈ ಬಿಡಲಿಲ್ಲ ಅಂದರೆ. ಸೊ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಂದು ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅವರೆಕಾಳು ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಎಳೆ ಆಗಿರೋ ಅವರೆಕಾಳನ್ನ ತೊಗೊಂಡಿದ್ದೀನಿ ನಾನು. ಅವರೆಕಾಳು ಮತ್ತು ಅದಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಬಾಣಲಿನಲ್ಲಿ ಕುದಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಗಂಟಾಗಲ್ಲ ಅನ್ನೋದಕ್ಕೋಸ್ಕರ. ಇದು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗತ್ತೆ. ನನಗೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಮೆಷರ್ಮೆಂಟ್ನ ನಿಮಗೆ ಹೇಳ್ತಾ ಇಲ್ಲ, ಜಸ್ಟ್ ಒಂದು ಕಣ್ಣು ಅಳತೆಗೆ ನಾನು ಮಾಡ್ಕೊತಿರೋದು. ಯಾರಿಗಾರು ಬೇಕಂದರೆ ಕೇಳಿ, ಮೆಷರ್ಮೆಂಟಲ್ಲೇ ಬೇಕಾದ್ರೆ ತೋರಿಸಿ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನನ್ನ ಕೈನಲ್ಲಿ ತೋರಿಸಿದ್ನಲ್ಲ, ಅಷ್ಟಾದರೆ ಸಾಕಾಗುತ್ತೆ. ಅದನ್ನು ಬಿಸಿ ಇರುವಾಗಲೇ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಬಿಟ್ಟು ಇವಾಗ ರೊಟ್ಟಿನ ತಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ರೊಟ್ಟಿ. ನಾನು ಈ ಸಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅವರೆಕಾಳು ಐಟಮೆಲ್ಲ. ಪ್ರತಿ ವರ್ಷವೂ ಅವರೆಕಾಯಿ ಸೀಸನ್ ಬಂದಾಗ ನಾನು ಅವರೆಕಾಳಲ್ಲಿ ಮಾಡೋವಂಥ ಐಟಮ್ಗಳು ಎಲ್ಲ ಐಟಮು ಮಾಡ್ತೀನಿ. ಅವರೆಕಾಳು ರೊಟ್ಟಿ ಇರ್ಬೋದು, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಬಾತು, ಮತ್ತು ಚಿಲ್ಕ ಅವರೆಕಾಳು ಮೊಟ್ಟೆ ಹಾಕಿ ಗೊಜ್ಜು, ಇಡ್ಲಿ ಜೊತೆಗೆ, ಮತ್ತು ಕೈಮಾ ಎಲ್ಲ ಮಾಡ್ತಿದ್ದೆ. ಬಟ್ ಈ ಸಲ ನನಗೆ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೀಸನ್ ಮುಗಿತಾನೆ ಬಂತು. ಸೊ ರೊಟ್ಟಿ ಮಾಡಿ ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿದೆ. ಅದನ್ನು ತಿಂಡಿ ಕೊಟ್ಟೆ ನನ್ನ ಹಸ್ಬೆಂಡ್ಗೆ. ಅವರು ತಿಂದ್ಬಿಟ್ಟು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು. ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂದ್ಕೊಂಡು ಬಂದೆ. ಪಾಪುಗೆ ಬೆಳಗ್ಗೆನೇ ಮೈ ತೊಳೆದು ಅವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆದೆ. ಆವಾಗಲೇ ಅವಳಿಗೆ ರೆಡಿ ಮಾಡಿದ್ನಲ್ಲ, ಆವಾಗಲೇ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಸೊ ಬಟ್ಟೆ ಎಲ್ಲ ಹಾಕ್ಬಿಡೋಣ ಅಂತ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಪಾಪು ಏನು ಮಾಡ್ತಾಳೆ ಅಂತಂದರೆ, ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಕ್ಕೆ ಬಂದರೆ ಅವಳು ಬಂದುಬಿಡ್ತಾಳೆ. ಮತ್ತು ನನ್ನ ನನ್ನ ಹಸ್ಬೆಂಡ್ ಜೊತೆ ಎಲ್ಲ ಹೊರಗಡೆ ಹೋಗಿದ್ದ. ಅವನಿಗೆ ರೊಟ್ಟಿ ಬೇಡ ಅಂತ ಹೇಳ್ದೆ, ನನ್ನ ಮಗ ರೊಟ್ಟಿ ತಿನ್ನು ಅಂತ ಹೇಳಿದೆ. ತಿಂದ ಸ್ವಲ್ಪ. ಆಮೇಲೆ ನಂಗೆ ರೊಟ್ಟಿ ಬೇಡಮ್ಮ ಅಂದ್ಕೊಂಡು ಅದು ಸರಿಯಾಗಿ ತಿನ್ನಲಿಲ್ಲ. ಸ್ವಲ್ಪ ಒಂದು ಕಾಲು ಭಾಗದಷ್ಟು ತಿಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದ. ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗಿದ್ದ ಅವನು. ನಾನು ಪಾಪುನ ಎತ್ಕೊಂಡೇ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಾಯಿತು. ಒಂದೆರಡು ಟವಲ್ ಉಳ್ಕೊಂಬಿಟ್ಟಿತ್ತು. ಅಂದರೆ ಹೆವಿ ಲೋಡ್ ಮಾಡಬಾರ್ದು. ಇನ್ನೂ ಜಾಗ ಇತ್ತು, ಅದಕ್ಕೆ ಏನು ಮಾಡೋದು, ಜಾಗ ಇದೆಯಲ್ಲ ಅಂದ್ಬಿಟ್ಟು ಮೈ ಒರೆಸೋ ಟವಲ್ಗಳಿತ್ತು, ಅದನ್ನು ಮತ್ತೆ ಹುಡ್ಕೊಂಡು ತೊಗೊಂಡು ಬಂದು ಮತ್ತೆ ಹಾಕಿದೆ ನಾನು. ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ, ಹಸ್ಬೆಂಡ್ ಜೊತೆ ಹೊರಗಡೆ ಹೋಗಿದ್ನಲ್ಲ, ಅವನು ಇಡ್ಲಿ ತೆಗೆಸ್ಕೊಂಡು ಬಂದಿದ್ದ. ಅವನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಇಡ್ಲಿ ತೆಗೆಸ್ಕೊಂಡು ಬಂದಿದ್ದ. ಅಂದರೆ ರೊಟ್ಟಿ ಸರಿಯಾಗಿ ತಿಂದಿರಲಿಲ್ವಲ್ಲ ಅವನು, ಹೊಟ್ಟೆ ಹಸಿತಿತ್ತು ನನಗೆ, ಅದಕ್ಕೆ ಪಪ್ಪಂಗೆ ಹೇಳಿ ಇಡ್ಲಿ ತೆಗೆಸ್ಕೊಂಡು ಬಂದೆ ಅಂತ ಹೇಳ್ದ. ಪುಟ್ಟ ಇಡ್ಲಿ ನೋಡೋಕ್ಕೆ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಿದೆ, ಆದರೆ ಪುಟ್ಟ ಇಡ್ಲಿ ಇದು, ತುಂಬ ಪುಟ್ಟದ್ದು ಬರುತ್ತೆ. ನಾರ್ಮಲ್ ಇಡ್ಲಿಗಿಂತಲೂ ಚಿಕ್ಕ ಸೈಜ್ ಇರುತ್ತೆ ಇದು. ಇಡ್ಲಿ ಹಾಕ್ಕೊಟ್ಟೆ ಅವನಿಗೆ. ಹಾಗೆ ಪಾಪಗೂ ಕೂಡ ಇಡ್ಲಿನೇ ತಿನ್ಸೋಣ ಅಂದ್ಬಿಟ್ಟು ಅವಳು ಬೆಳಿಗ್ಗೆ ಸ್ವಲ್ಪ ರಾಗಿ ಸರಿ ತಿನ್ನಿಸಿದ್ದೆ. ಆದರೂ ಇಡ್ಲಿ ಎಲ್ಲ ಇಷ್ಟಪಟ್ಟು ತಿಂತಾಳೆ ಅವಳು, ಅದಕ್ಕೆ ಇಡ್ಲಿ ತಿನ್ಸೋಣ ಅಂತ ಹೇಳಿ ಒಂದೇ ಒಂದು ಇಡ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ನಾನು ಮನೆಯಲ್ಲೇ ಕಾಯಿಸಿದ್ನಲ್ಲ ತುಪ್ಪ, ಆ ತುಪ್ಪ ಇತ್ತು. ತುಪ್ಪನ ಹಾಕ್ಕೊಂಡು ಇವಾಗ ಅವಳಿಗೆ ತಿನ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವಳಿಗೆ ಇಷ್ಟ ಆ್ಯಕ್ಚುಲಿ ಇಡ್ಲಿ ಎಲ್ಲ ಚೆನ್ನಾಗಿ ತಿಂತಾಳೆ. ಇಡ್ಲಿ, ದೋಸೆ ಎಲ್ಲ ತಿಂತಾಳೆ. ಅಂದರೆ ನಾವು ಏನೇನು ತಿಂತೀವಲ್ವ ಊಟಕ್ಕೆ, ಅದೆಲ್ಲ ಊಟನೂ ತಿಂತಾಳೆ ಅವಳು. ಈಗ ಮಕ್ಕಳಿಗೆ ಕೆಲವೆಲ್ಲ ಕೊಡಬಾರ್ದು, ತಿನ್ನಲ್ಲ ಕೆಲವು ಮಕ್ಕಳು ಅಂತಾರಲ್ವ, ಆ ಥರ ಏನಿಲ್ಲ, ಎಲ್ಲ ತಿಂತಾಳೆ. ಒಂದಿನ ಅವಳದೇ ಫುಡ್ ರೊಟೀನ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ, ಪಾಪುದು ಫುಡ್ ರೊಟೀನ್ ಮಾಡಿ, ಏನೇನು ಕೊಡ್ತೀರಾ ಅವಳಿಗೆ ಅದನ್ನು ರೊಟೀನ್ ಮಾಡಿ ಅಕ್ಕ ಅಂತ. ಮಾಡ್ತೀನಿ. ಅವಳಿಗೆ ನಾನೇನು ಸ್ಪೆಷಲಾಗಿ ಏನು ಕೊಡಲ್ಲ, ನಾವೇನು ತಿಂತೀವಿ ಅದೇ ಕೊಡ್ತೀನಿ. ನೋಡಿ ಇಲ್ಲಿ
ಇವಾಗ ಅವಳು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ನಿಂತ್ಕೋಬೇಕು ಅವಳು, ಏನು ಸಪೋರ್ಟ್ ಇಲ್ಲದೆ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಒಂದು 5ರಿಂದ 6 ಸೆಕೆಂಡ್ ನಿಂತ್ಕೊತಾಳೆ ಅಷ್ಟೇ, ಆಮೇಲೆ ಬಿದ್ದೋಗ್ಬಿಡ್ತಾಳೆ. ಅದಕ್ಕೆ ಜೊತೆಯಲ್ಲೇ ಇರಬೇಕು ನಾನು. ಆಮೇಲೆ ನನಗೆ ತುಂಬ ಜನ ಇದು ಹೇಳಬೇಕು ಅಂದರೆ ತುಂಬ ಒಂದು 5-6 ತಿಂಗಳಿಂದಲೇ ಕಮೆಂಟ್ ಬರ್ತಾಯಿದೆ ನನಗೆ, ಹೋಮ್ ಟೂರ್ ಮಾಡಿ ಅಕ್ಕ, ಹೋಮ್ ಟೂರ್ ಮಾಡಿ ಅಂತ. ಆಮೇಲೆ ಯಾಕೆ ನೀವು ಹೋಮ್ ಟೂರೇ ಮಾಡಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ದೀರಾ. ಏನಕ್ಕೆ ನಾನು ಹೋಮ್ ಟೂರ್ ಮಾಡಿಲ್ಲ ಅಂತಂದರೆ, ನಾವು ಈ ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ ನಾನು ಮನೇನ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಹೋಮ್ ಟೂರ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಅದು ಮಾಡೋಕ್ಕಾಗಲಿಲ್ಲ. ನಾನು ಕನ್ಸೀವ್ ಆದ ಟೈಮಲ್ಲೂ ಅಷ್ಟೇ ಇನ್ನೇನೋ ನಂಗೆ ಆಗ್ತಿರ್ಲಿಲ್ಲ, ಹುಷಾರಿರ್ತಿರ್ಲಿಲ್ಲ, ಸೊ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನಾಯ್ತು ಅಂದರೆ ಮನೆ ಚೇಂಜ್ ಮಾಡಬೇಕು ಅಂತ ಆಯಿತು. ಹಾಗಾಗಿ ಹೋಮ್ ಟೂರ್ ಮಾಡ್ತಾಯಿಲ್ಲ ಅಷ್ಟೇ. ಹಂಗಾಗಿ ನಾನೇನು ಈಗ ಮನೆ ಚೇಂಜ್ ಮಾಡ್ತೀವಲ್ಲ ಹೇಗಿದ್ದರು ಅಂತ ಹೇಳಿ ನಾನೇನು ಚೆನ್ನಾಗಿ ಏನು ಡೆಕೋರೇಷನ್ ಆ ಥರ ಏನೂ ಮಾಡಿಲ್ಲ. ಹಾಗಾಗಿ ಹೋಮ್ ಟೂರ್ ಮಾಡ್ತಾಯಿಲ್ಲ. ಇಲ್ಲ ಒಂದು ಪರವಾಗಿಲ್ಲ ಮಾಡಿ ಅಂತ ಅಂದರೆ ಹೆಂಗಿದೆಯೋ ಹಂಗೆ ಹೋಮ್ ಟೂರ್ ಮಾಡಿಬಿಡ್ತೀನಿ. ಮನೆ ಖಾಲಿ ಮಾಡೋದ್ರೊಳಗಡೆ ಈಗ ಹೆಂಗಿದೆ ಹಂಗೆ ಹೋಮ್ ಟೂರ್ ಮಾಡಿಬಿಡ್ತೀನಿ. ತುಂಬ ಜನ ಕೇಳಿದ್ರೆ ಹೋಮ್ ಟೂರ್ ಮಾಡಿ ಅಂತ, ಅದಕ್ಕೋಸ್ಕರ ಹೇಳಿದೆ. ಹಾಗೆ ಕಿಚನ್ ಆ ಹೊಸ್ಲು ರಂಗೋಲಿ ಏನು ಮಾಡಿದೆ ನಿನಗೆ? ಬರೋದು ರಂಗೋಲಿ ಅಳಿಸೋದು ಅದೇನು ಮಾಡೈತೆ ನಿನಗೆ? ಹೋಲಿ ಮಗಳು ಬೀಳ್ತೀಯ? ಬಾಮ್ಮ ಒಳಗಡೆ ಬಾ, ಅಣ್ಣಂಗೆ ಓದ್ಸಣ. ಇಲ್ಲಿ ನನ್ನ ಮಗನಿಗೆ ಓದಿಸ್ತಾ ಇದ್ದೀನಿ. ಅವನಿಗೆ ಮಂಡೆಯಿಂದ ಅಂದರೆ ನಾಳೆಯಿಂದ ಎಕ್ಸಾಮ್ ಇದೆ, ಅಂದರೆ ಟೆಸ್ಟ್ ನಡೀತೆ, FA2 ಟೆಸ್ಟ್ ನಡೀತಾ ಇದೆ. ಹಾಗಾಗಿ ಅವನಿಗೆ ಓದಿಸ್ಬೇಕಿತ್ತು. ಅವನಂತೂ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ, ಅಂದರೆ ನನ್ನ ಹಸ್ಬೆಂಡ್ ಓದಿಸ್ತಾಯಿದ್ರು, ನನಗೆ ಹುಷಾರಿರ್ಲಿಲ್ವಲ್ಲ ಒಂದು 20 ಡೇಸ್ ತನಕ. ಈಗ ನಿಮಗೆಲ್ಲ ಗೊತ್ತಿರುತ್ತೆ ರೆಗ್ಯುಲರಾಗಿ ನನ್ನ ವ್ಲಾಗ್ ನೋಡೋರಾದರೆ. ಆವಾಗ ಸ್ವಲ್ಪ ನಾನು ಅವನಿಗೆ ಬಿಟ್ಟೆ ಓದಿಸೋದು, ಅವರು ಓದಿಸ್ಕೊತಾ ಇದ್ರು. ಆವಾಗ ಸ್ವಲ್ಪ ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ನಾನೇ ಓದಿಸ್ಕೊಡ್ತಾ ಇದ್ದೀನಿ. ಎಕ್ಸಾಮ್ ಇದೆಯಲ್ಲ ಓದ್ಕೊಳ್ಳಪ್ಪ ಅಂತೇಳಿ ಎಲ್ಲ ಹೇಳ್ತಾನೆ. ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲನೂ ಬರೀತಾನೆ, ಓದೋದು ಎಲ್ಲ ಮಾಡ್ತಾನೆ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾನೆ. ಈ ಗ್ರೇಟರ್ ದ್ಯಾನು, ಲೆಸ್ ದ್ಯಾನು ಇದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾನೆ. ಒಂದೊಂದು ಸಲ ನಮಗೆ ಕನ್ಫ್ಯೂಸ್ ಆಗುತ್ತಲ್ವ, ಅದಕ್ಕೆ ನಾನು ಸುಮ್ಮನೆ ಅದೇ ಓದಿಸ್ತಾ ಇದ್ದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನನಗೆ ಕಿಚನ್ ಬಗ್ಗೆನೂ ಅಷ್ಟೇ, ಕಿಚನ್ ಮೇಕವರ್ ಮಾಡೋಕ್ಕೂ ಅಷ್ಟೇ ಐಟಮ್ಸ್ ಎಲ್ಲ ತರಿಸಿದ್ದೀನಿ. ಬಟ್ ಕಿಚನ್ ಮೇಕವರ್ ಕೂಡ ಮಾಡಿಲ್ಲ. ಮನೆ ಖಾಲಿ ಮಾಡ್ತೀವಲ್ವ, ಸುಮ್ಮನೆ ಯಾಕೆ ಕಿಚನ್ ಮೇಕವರ್ ಮಾಡೋದು ಅಂತ ಅಂದ್ಬಿಟ್ಟು. ಆದರೆ ನಮಗೆ ಮನೇನೂ ಅಷ್ಟೇ ನಮಗಾಗೋ ಥರ ಸಿಗ್ತಾನೂ ಇಲ್ಲ. ಸಿಗೋದು ನಮಗೆ ಅಡ್ಜಸ್ಟ್ ಅಂದರೆ ನಮಗೆ ಮನೆ ಸಿಗುತ್ತೆ, ಬಟ್ ಓನರು ಅವ್ರು ಹೇಳೋ ಇದು ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ರೆಂಟ್ ಇರ್ಬೋದು ಅಥವಾ ಅಡ್ವಾನ್ಸು ನಾವು ಲೀಸ್ ಹುಡುಕಿದಾಗ ರೆಂಟ್ ಕೇಳ್ತಾರೆ. ರೆಂಟ್ಗೆ ಹೋಗಬೇಕು ಅಂದಾಗ ಲೀಸು ಅಂತ ಹೇಳ್ತಾರೆ. ಮತ್ತು ಇಲ್ಲ ರೆಂಟ್ ಜಾಸ್ತಿ ಆಗಿಬಿಡುತ್ತೆ, ಈ ಥರ ಇದೆ. ಹಾಗಾಗಿ ಸ್ವಲ್ಪ ಇದಾಗ್ತಿದೆ. ಎಲ್ಲ ಐಟಮ್ಸ್ ಎಲ್ಲ ಹಾಗಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹೊಸ ಮನೆಗೆ ಹೋದ್ಮೇಲೆ ಮೇಕವರ್ ಮಾಡೋಣ ಹೊಸ ಕಿಚನ್ಗೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಪಾಪುಗೆ ಓದಿಸ್ತಾ ಇದ್ದೆ. ನನ್ನ ಮಗಳನ್ನ ಇಟ್ಕೊಂಡು ಮಗನಿಗೆ ಓದಿಸ್ತೀನಿ ಅಂದರೆ ತುಂಬ ಕಷ್ಟ. ಯಾಕಂದರೆ ಅವಳು 1 ಸೆಕೆಂಡ್ ಕೂತ್ಕೊಳ್ಳಲ್ಲ, ಓಡಾಡ್ತಾಳೆ. ಅಲ್ಲಿಗೋಗೋದು ಇಲ್ಲಿಗೋಗೋದು, ಏನಾದರೂ ಇಟ್ಕೊಂಡು ಎಳಿಯೋದು, ಬುಕ್ ಇಟ್ಕೊಳ್ಳೋದು, ಪೆನ್ಸಿಲ್ ಎರೇಸರ್ ಎಲ್ಲ ತೊಗೊಳ್ಳೋದು ಎಲ್ಲ ಮಾಡ್ತಿರ್ತಾಳೆ. ಆದ್ರೂ ಅವಳನ್ನ ಕೂರಿಸ್ಕೊಂಡು ಓದಿಸ್ಬೇಕು. ನನ್ನ ಮಗ ಅಂತ ಅವಳನ್ನ ಎತ್ಕೊಂಡು ಹೋಗೋದು, ನಾನು ನಡೆಸ್ತೀನಿ ನನ್ನ ತಂಗಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗೋದು, ಈ ಥರನೇ ಮಾಡ್ತಾಯಿದ್ದ. 2 ಮಕ್ಕಳು ಅಂದರೆ ಇವಳನ್ನ ಯಾರಾದರೂ ಇನ್ನೊಬ್ಬರಿದ್ದರೆ ಪಾಪು ನೋಡಿಕೊಂಡು ನಾನು ಅವ್ನಿಗೆ ಓದಿಸ್ಬೋದಿತ್ತು. ಅವನನ್ನು ನೋಡಿಕೊಂಡು ಅವ್ನಿಗೆ ಓದಿಸ್ಕೊಂಡು ಪಾಪುನೂ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಓದಿಸಾದ್ಮೇಲೆ ಸ್ವಲ್ಪ ಬರೆಯಪ್ಪ ಅಂತ ಬಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಪಡವಲಕಾಯಿ ಬಂದಿತ್ತು, ಪಡವಲಕಾಯಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ಎಳೆಯ ಪಡವಲಕಾಯಿ. ನಾನು ತುಂಬ ದಿನ ಆಗೋಗಿತ್ತು ಪಡವಲಕಾಯಿ ಸಾಂಬಾರು ಮಾಡಿ, ಅದಕ್ಕೆ ಪಡವಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಕಡಲೆಕಾಳು ಒಳ್ಳೆ ಕಾಂಬಿನೇಷನ್. ಅದ್ರ ಜೊತೆಗೆ ಕಡಲೆಬೇಳೆ ಕೂಡ ಹಾಕಿ ಮಾಡ್ಬೋದು. ಅದು ದೋಸೆಗೆ ಇಡ್ಲಿಗೆ ಗೊಜ್ಜು ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಸಾಂಬಾರು ಮಾಡಿಕೊಂಡು ಹಾಗೆ ಸ್ವಲ್ಪ ಹಾಲಿತ್ತು ಕಾಯಿಸ್ತಾ ಇದ್ದೆ. ಜೊತೆಗೆ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಅಡುಗೆ ಮಾಡ್ತಾನೆ ಮನೆ ಕೆಲಸನ ಮುಗಿಸ್ಕೊಬಿಡೋಣ ಅಂತ ಹೇಳಿ, ಪಾಪು ಹೆಂಗೋ ಸೈಲೆಂಟಾಗಿ ಕೂತ್ಕೊಂಡು ಆಟ ಆಡ್ತಿದ್ಲು. ಕೆಳಗಡೆ ಕೂರಿಸಿದ್ದೆ ಅವಳನ್ನು. ಆಟ ಆಡೋದಕ್ಕೆ ಸ್ವಲ್ಪ ಆಟ ಸಾಮಾನು ಕೊಟ್ಬಿಟ್ಟು ಅವಳು ಹೆಂಗೋ ಕೂತ್ಕೊಂಡಿದ್ಲಲ್ಲ, ನಾನೇನು ಮಾಡಿದೆ ಅಂದರೆ ಪಾತ್ರೆ ತೊಳ್ಕೊಬಿಡೋಣ ಅಂತ ತೊಳಿತಾ ಇದ್ದೆ. ಭಯ ಇವಾಗ, ಯಾಕಂದರೆ ಗೋಡೆ ಇಟ್ಕೊಂಡು ನಿಂತ್ಕೊಳ್ಳೋದು, ಮುಂದೆ ಬರೋಕ್ಕೆ ಟ್ರೈ ಮಾಡೋದು, ಕೈ ಬಿಟ್ಬಿಡೋದು, ಈ ಥರ ಮಾಡಿದಾಗ ಬಿದ್ದುಬಿಟ್ಟು ಏಟು ಮಾಡ್ಕೊಂಡ್ಬಿಡ್ತಾಳೆ, ಅಷ್ಟು ಭಯ. ನನ್ನ ಹಸ್ಬೆಂಡ್ ಅಂತೂ ಬೈತಾನೆ ಇರ್ತಾರೆ, ನೀನು ಕೆಲಸ ಮಾಡದೇ ಇದ್ದರೂ ಪರವಾಗಿಲ್ಲ, ಮೊದಲು ಮಗು ನೋಡ್ಕೋ, ಕೆಲಸ ಬೇಕಾದ್ರೆ ಇರಲಿ ಅಂತ ಹೇಳ್ತಾರೆ. ಅವಳನ್ನ ಮೆಲ್ಲಗೆ ಕೂರಿಸ್ಬಿಟ್ಟು ನಾನು ಪಾತ್ರೆ ಹಂಗೆ ಇನ್ನು ಹುಳ ಎಲ್ಲ ಬಂದಂಗೆ ಆಗ್ಬಿಡುತ್ತೆ, ಅಂದರೆ ಮುಸುರೆ ಥರ ಆಗ್ಬಿಡುತ್ತೆ ಅಂತ ತೊಳೆದ್ಬಿಡೋಣ ತಿಂಡಿ ತಿಂದಿರೋದು ಅಂತ ಹಾಗೆ ತೊಳ್ಕೊತಾ ಇದ್ದೀನಿ.
ತೊಳಿತಾ ಇದ್ದೆ ಅಷ್ಟರಲ್ಲಿ ಹತ್ಕೊಂಡು ಕಾಲ ಹತ್ರನೇ ಬಂದುಬಿಟ್ಲು. ಆಗ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅವಳನ್ನ ಎತ್ಕೊಂಡೆ. ಇವಾಗ ಸಂಜೆನಲ್ಲಿ ಕಾಫಿ ಮಾಡ್ತಾಯಿದ್ದೀನಿ, ಅಂದರೆ ಹಾಲು ಕಾಯಿಸ್ತಿದ್ದೆ. ನನ್ನ ಮಗನಿಗೆ ಹಾಲು ಕೊಟ್ಬಿಟ್ಟು ನಾವು ಕಾಫಿ ಕುಡಿತಾ ಇದ್ದೀವಿ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಪಾಪುಗೆ ಸ್ವಲ್ಪ ಚೇರ್ ತರೋಣ ಅಂದ್ಕೊಂಡು ಹೋಗಿದ್ದೆ ನಾನು. ಅವಳಿಗೆ ಫೀಡ್ ಮಾಡೋದಕ್ಕೆ ಕೂರಿಸ್ಬಿಟ್ಟು ತಿನ್ನಿಸುವಾಗ ಅದು ಫೀಡಿಂಗ್ ಚೇರ್ ಬರುತ್ತಲ್ಲ ಆ ಥರದ್ದು ತರೋಣ ಅಂತ. ಬಟ್ ಇದು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಕೂರ್ಸೋಣ ಚೆನ್ನಾಗೈತೆ ಅಂತ ಕೂರಿಸಿದ್ವಿ. ಇಷ್ಟಪಟ್ಟು ಕೂತ್ಕೊಂಡ್ಲು, ಬಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಅಳ್ಳಾಡ್ತಿತ್ತು. ಅದಾದಮೇಲೆ ಇನ್ನೊಂದು ಚೇರ್ ಇಲ್ಲಿದೆಯಲ್ಲ ಬ್ಲೂ ಕಲರ್, ಆ ಥರದ್ದು ನೋಡಿದ್ವಿ ಅವಳಿಗೆ ತಿನ್ನಿಸೋದಕ್ಕೆ ಅಂತ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು, ಮತ್ತು ಕ್ವಾಲಿಟಿ ಏನು ಚೆನ್ನಾಗಿರಲಿಲ್ಲ, ತೊಗೊಳ್ಳಿಲ್ಲ. ಬರ್ತಾ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು, ಡ್ರೈ ಫ್ರೂಟ್ಸ್ ತೊಗೊಂಡು ಮನೆಗೆ ಬಂದ್ವಿ. ಅಂಟುಂಡೆ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ನಾನು ಯಾವುದನ್ನು ಜಾಸ್ತಿ ತೊಗೊಂಬರಲ್ಲ, ಎಲ್ಲ ಎಷ್ಟೆಷ್ಟು ಬೇಕು ಅಷ್ಟೇ ತರೋದು. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೋಬೇಕು ಅಂತ ನನ್ನ ಮಗ, ಅವನಿಗೆ ಸ್ಯಾಂಡ್ವಿಚ್ಚು, ಬರ್ಗರು ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲನೂ ಹುರ್ಕೊತಾ ಇದ್ದೀನಿ, ಉಂಡೆ ಮಾಡ್ಕೊಬಿಡೋಣ ಅಂಟುಂಡೆನ ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ ಅಗಸೆ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನಿಲ್ಲಿ ಯಾವುದೇ ರೀತಿ ಮೆಷರ್ಮೆಂಟ್ಸ್ ಆಗ್ಬೋದು ಏನು ಹೇಳ್ತಾ ಇಲ್ಲ, ಯಾಕಂದರೆ ಇದ್ರ ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ವ, ಹಾಗಾಗಿ ನಾನಿಲ್ಲಿ ರೆಸಿಪಿ ಥರ ಏನು ತೋರಿಸ್ತಾ ಇಲ್ಲ. ಜಸ್ಟ್ ಮಾಡೋ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಮಾತ್ರ ತೋರಿಸ್ತಿದ್ದೀನಿ. ಮೆಷರ್ಮೆಂಟ್ಸು ಎಷ್ಟೆಷ್ಟು ಹಾಕೋಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಿಲ್ಲ. ಯಾರ್ಯಾರು ನೋಡಿಲ್ಲ ಬೇಕು ಅನ್ನೋರಾದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ಲಿಂಕ್ ಅಟ್ಯಾಚ್ ಮಾಡ್ತೀನಿ, ನೋಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಂದು ಮನೇಲಿ ಕಾಯಿಸ್ಕೊಂಡಿರ್ತೀವಲ್ಲ ಹಸುವಿನ ತುಪ್ಪ, ಅದಾದರೂ ಆಗುತ್ತೆ, ಇಲ್ಲಾಂದರೆ ನಂದಿನಿ ತುಪ್ಪ ಆದರೂ ಆಗುತ್ತೆ. ನಾನಿಲ್ಲಿ ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ತುಪ್ಪದಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಅರ್ಧ ಕೆ ಜಿ ತುಪ್ಪನ. ತುಪ್ಪ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಮೊದಲಿಗೆ ಅಂಟನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅಂಟು ಅದು ಅರಳಬೇಕು ನೋಡಿ, ಈ ಥರ ಅರಳಬೇಕು. ಈ ಥರ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇವಾಗ ಬಾದಾಮಿ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲನೂ ಕಡಿಮೆ ಕ್ವಾಂಟಿಟಿಲೇ ಹಾಕೋತಾ ಇದ್ದೀನಿ. ನೀವು ಇಷ್ಟನ್ನೇ ಹಾಕೋಬೇಕು ಅಷ್ಟನ್ನೇ ಹಾಕೋಬೇಕು ಅಂತೇನಿಲ್ಲ. ನಿಮಗೆ ಯಾವ ಡ್ರೈ ಫ್ರೂಟ್ಸು ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಇಷ್ಟ ಆಗೋದನ್ನು ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಬಾದಾಮಿ ಆದಮೇಲೆ ಖರ್ಜೂರ ಹುರ್ಕೊತಾ ಇದ್ದೀನಿ. ಖರ್ಜೂರ ಕೂಡ ಅದೇ ತುಪ್ಪಕ್ಕೆ ಹಾಕ್ಕೊಂಡು ಹುರ್ಕೊಂಡು ಕೊನೆಗೆ ಕೊಬ್ಬರಿನ ಅದನ್ನು ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಹುರಿದಿರೋ ಬೀಜಗಳೆಲ್ಲ ಆರೋದಕ್ಕೆ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ಅದರೊಳಗಡೆಗೆ ವಾಲ್ನಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ವಾಲ್ನಟ್ನ ಹುರಿದಿಲ್ಲ, ಹಾಗೆ ಹಾಕಿದ್ದೀನಿ. ಹಾಗೆ ಬೆಲ್ಲ ಕೂಡ ಪಾಕ ಮಾಡ್ಕೊಬಿಡೋಣ ಅಂತ ಅದೇ ಪಾತ್ರೆಗೆ ಹಾಕಿ ಬೆಲ್ಲ ಕೂಡ ಪಾಕ ಮಾಡ್ಕೊತಿದ್ದೀನಿ. ಬೆಲ್ಲದ ಪಾಕಕ್ಕೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ಉಂಡೆಗಳು ಶೈನಿಂಗ್ ಬರುತ್ತೆ. ಹಾಗಾಗಿ ಬೆಲ್ಲದ ಪಾಕ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಎಲ್ಲನೂ ಒಂದೊಂದಾಗೆ ನಾನು ಪೌಡರ್ ಮಾಡ್ಕೊತಿದ್ದೀನಿ. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಬೋದು, ಅಥವಾ ದಪ್ಪನೇ ಪೌಡ್ರ್ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ರವೆ ಬರುತ್ತಲ್ಲ, ರವೆ ಅಷ್ಟು ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದನ್ನು ನನ್ನ ಮಗಳಿಗೂ ಕೂಡ ತಿನ್ನೋಕ್ಕೆ ಕೊಡ್ತಾಯಿದ್ದೀನಿ ನಾನು, ಅವಳು ಕೂಡ ತಿಂತಾಳಿನ ಮೇಲೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತರಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ತೊಗೊಂಡು ಹಾಲ್ಗೆ ಬಂದುಬಿಟ್ಟೆ ನಾನು. ಯಾಕಂದರೆ ಬಿಗ್ ಬಾಸ್ ಬರ್ತಿತ್ತು, ಗ್ರ್ಯಾಂಡ್ ಫಿನಾಲೆ, ಅದನ್ನ ನೋಡಿಕೊಂಡು ಉಂಡೆ ಮಾಡೋಣ ಅಂದ್ಕೊಂಡು ಬಂದೆ. ಬೆಲ್ಲದ ಪಾಕನೂ ಸೋಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಉಂಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾಯಿದ್ದೀನಿ. ನನ್ನ ಮಗ ನಾನು ಕಟ್ತೀನಿ ಅಂತ ಹಠ ಮಾಡ್ದೆ. ಆಮೇಲೆ ಬೇಡ ಅಂದಿದ್ದಕ್ಕೆ, ನೀನು ಕಟ್ಬಿಟ್ಟು ಕೊಡಮ್ಮ, ನಾನು ಜೋಡಿಸ್ಕೊತೀನಿ ಅಂತ ಹೇಳ್ದೆ. ಸೊ ಕಟ್ಬಿಟ್ಟು ಅವನು ಕೊಡ್ತಿದ್ದೀನಿ. ಅವನು ಜೋಡಿಸೋದಕ್ಕಿಂತ ಹೆಚ್ಚಾಗಿ ಎಲ್ಲನೂ ಈಸ್ಕೊಂಡು ತಿಂತಾ ಇದ್ದ. ಚೆನ್ನಾಗಿತ್ತು. ಆಮೇಲೆ ನನ್ನ ಮಗಳಿಗೂ ಸ್ವಲ್ಪ ತಿನ್ನಿಸ್ದೆ, ಅವಳು ಕೂಡ ಇಷ್ಟಪಟ್ಟು ತಿಂದಳು. ಚೆನ್ನಾಗಿ ನನ್ನ ಹಸ್ಬೆಂಡು ಅದೇ ಹೇಳ್ತಿದ್ರು, ಆರಾಮಾಗಿ ಮಕ್ಕಳು ಕೂಡ ತಿನ್ಬೋದು ಅಂತ. ಸೊ ಅಂದರೆ ತುಂಬ ಓವರಾಗಿ ಕೊಡಲ್ಲ, ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನೋಡ್ತಾ ಇದ್ವಿ, ಹಾಗೆಯೇ ಚೆನ್ನಾಗಿತ್ತು. ಮುಗ್ದೋಯ್ತಲ್ವಾ, ಇನ್ಮೇಲೆ ಬಿಗ್ ಬಾಸ್ ಇರಲ್ವಲ್ಲ, ಮಿಸ್ ಮಾಡ್ಕೊತೀನಿ ಬಿಗ್ ಬಾಸು. ನಂಗೆ ತುಂಬ ಇಷ್ಟ ಬಿಗ್ ಬಾಸ್ ಅಂದರೆ, ಇಷ್ಟಪಟ್ಟು ನೋಡ್ತಾ ಇದ್ದೆ. ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕಾಗ ಅಷ್ಟೇ. ಆ್ಯಂಡ್ ಕಾರ್ತಿಕ್ ವಿನ್ ಆಗಿದ್ದು ತುಂಬಾ ಖುಷಿ ಆಯಿತು ನನಗೆ. ಕಾರ್ತಿಕ್, ಸಂಗೀತ ಇಬ್ಬರಲ್ಲಿ ಯಾರು ಬಂದಿದ್ರು ಓಕೆ ಇತ್ತು. ಬಟ್ ಸಂಗೀತ ಥರ್ಡ್ ಪ್ಲೇಸಲ್ಲಿ ಬಂದಿದ್ದು ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ವಿನಯ್ ಕೂಡ ಫೋರ್ತ್ ಪ್ಲೇಸ್ಗೆ ಡಿಸರ್ವ್ ಇರಲಿಲ್ಲ, ಅವನು ಸೆಕೆಂಡ್ ಪ್ಲೇಸಿಗೆ ಡಿಸರ್ವ್ ಇದ್ದ. ವಿನಯ್ ಕೂಡ ಎಲಿಮಿನೇಟ್ ಆಗಿಬಿಟ್ಟ, ಅದು ಬೇಜಾರಾಯಿತು. ಅದಾದಮೇಲೆ ಮಲ್ಗೋಕ್ಕಿಂತ ಮುಂಚೆ ಬೆಳಗ್ಗೆ ತಿಂಡಿಗೆ ಅಂತೇಳಿ ಹೆಸ್ರು ಕಾಳು ದೋಸೆ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಸ್ವಲ್ಪ ಅಕ್ಕಿ, ಒಂದು ಬೌಲಷ್ಟು, ಒಂದು ಬಟ್ಲಷ್ಟು ಹೆಸ್ರು ಕಾಳು, ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಿದ್ದೀನಿ. ಅಂದರೆ ಯಾವುದಾದ್ರೂ ಕ್ವಾಂಟಿಟಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ನೆನೆಸ್ತಾ ಇದ್ದೀನಿ, ಬೆಳಿಗ್ಗೆ ತಿಂಡಿಗಾಗುತ್ತೆ ಅಂತ. ಇದನ್ನು ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲಿಂದ ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಆ್ಯಂಡ್ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.